ಕೋಲಾರ ತಾಲೂಕು ಹುತ್ತೂರು ಹೋಬಳಿ ಸೀಸಂದ್ರ ಗ್ರಾಮದ ಶ್ರೀ ಪ್ರಸನ್ನ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯದ 5ನೇ ವರ್ಷದ ವಾರ್ಷಿಕೋತ್ಸವ ಕೋಲಾರ ತಾಲೂಕು ನಾಗಲಾಪುರ ಸಂಸ್ಥಾನ ಮಠದ ಶ್ರೀ 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 ಪಟ್ಟದ ತೇಜೇಶ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ಧೂರಿಯಾಗಿ ಜರುಗಿತು. 20ನೇ ತಾರೀಕು ಶುಕ್ರವಾರ ಗಣಪತಿ ಪೂಜೆ, ಸ್ವಸ್ತಿ ವಾಚನ, ನಾಂದಿ ಸಮಾರಾಧನೆ, ರಕ್ಷಾಬಂಧನ, ಗಣಪತಿ ಹೋಮ, ವಾಸ್ತುಹೋಮ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. 21ರಂದು ಶನಿವಾರ ಗಣಪತಿ ಪೂಜೆ, ಅಷ್ಟದಿಕ್ಷಾಲಕರ ಪೂಜೆ, ನವಗ್ರಹ ಪೂಜೆ, ಉಮಾಮಹೇಶ್ವರ ಕಳಶ ಪೂಜಾದಿಗಳು, ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗೆ ಅಭಿಷೇಕ, ನಂತರ ಪ್ರಧಾನ ಹೋಮಗಳು, ಪೂರ್ಣಾಹುತಿ, ಬಲಿಯಷ್ಟೋತ್ತರ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಸೇವಾ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಸೀಸಂದ್ರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಶ್ರೀ ಪ್ರಸನ್ನ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯದ 5ನೇ ವರ್ಷದ ವಾರ್ಷಿಕೋತ್ಸವ ಸಡಗರದಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸೀಸಂದ್ರ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಹಾಗೂ ದೇವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಅನ್ನದಾನ ಏರ್ಪಡಿಸಲಾಗಿತ್ತು. ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಟಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರುಗಳು ಭಾಗವಹಿಸಿದ್ರು. ಪಾರ್ವತಿ ಪತಯೇ ಶಿವನಮ ಪಾರ್ವತಿ ಪತಯೇ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಕಿ, ಶ್ರೀ ಗಂಗಾ ಮಾತಾ ಕಿ, ಶ್ರೀ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿ ಕಿ. ಯದ್ಭಾಸ ಭಾಸತೆ ವಿಶ್ವಂ ಯಸ್ಸು ಕೇನಾನು ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಪಂಚಾನನಾತನೋದ್ಭೂತ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯ ಜಗದ್ಗುರು. ಪ್ರಾರಂಭದಲ್ಲಿ ಶ್ರೀಮಠದ ವೀರಭದ್ರ ಸ್ವಾಮಿಗೆ, ಶ್ರೀಮಠದ ಗುರು ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಕೋಲಾರ ತಾಲೂಕಿನ ಸೀಸಂದ್ರ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧವಾದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯದ, ಶ್ರೀ ಪಂಚಾಕ್ಷರ ಸ್ವಾಮಿಗಳ ದೇವಾಲಯದ, ಶ್ರೀ ಗಂಗಮ್ಮ ದೇವಿ ದೇವಾಲಯದ 5ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದ ಸೇವಾ ಅಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಬಲರಾಮ್ ಗೌಡ್ರವರೇ, ಜೋರಾಮ್ ಗೌಡ್ರವರೇ, ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ, ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಭಿನ್ನರಿಸಿಕೊಂಡಂತ ನಮ್ಮ ಗೋಪಾಲ್ ಗೌಡ್ರವರೇ, ಪಾಟೀಲ್ ಅವರೇ, ಊರಿನ ಅಪೂರ್ವವಾಗಿರುವಂತಹ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಚಂದ್ರಮೌಳೇಶ್ವರ ಸ್ವಾಮಿ ಪಂಚಾಕ್ಷರ ಸ್ವಾಮಿಗಳ ಗದ್ದುಗೆ ಗಂಗಮ್ಮ ದೇವಾಲಯದ ಒಂದು 5ನೇ ವರ್ಷದ ವಾರ್ಷಿಕೋತ್ಸವವನ್ನ ಬಹಳ ವಿಶೇಷವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೀರಾ. ಇವತ್ತು ಬಹಳಷ್ಟು ವಿಶೇಷವಾಗಿ ಗುರುಗಳನ್ನ ಕರೆಸಿ ಒಂದು ದೇವಾಲಯದ ಪೂಜೆಯನ್ನು ಮಾಡಿ ಒಂದು ಆಶೀರ್ವಚನ ಕಾರ್ಯಕ್ರಮವನ್ನು ಎಲ್ಲ ಊರಿನ ಗ್ರಾಮಸ್ಥರು, ದೇವಾಲಯದ ಅಭಿವೃದ್ಧಿಯ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮಾಡಿರುವಂತವರಾಗಿದ್ದಾರೆ. ಒಂದು